ರೆಸಿಪಿ ಶುರು ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಳಮಹಾರಾಜ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ತುಂಬ ರೆಸಿಪೀಸ್ ಹಾಕ್ತಿರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಲೋ ಫುಡೀಸ್, ನಾರ್ಮಲ್ ಆಗಿ ಮಳೆ ಬಂದಾಗ ಬಿಸಿ ಬಿಸಿಯಾಗಿ ಬೋಂಡಾ ಇದ್ದರೆ ಇಲ್ಲ ಬೋಂಡಾ ಸೂಪ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಸ್ನೇಹಿತರೆ. ಆದರೆ ನಾವು ಮನೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಮಸಾಲ ವಡ ಈ ರೀತಿ ಎಲ್ಲ ಮಾಡಿರ್ತೀವಿ. ಅದು ಫ್ರೈ ಮಾಡಿರೋದ್ರಿಂದ ಅಷ್ಟೊಂದು ಒಳ್ಳೆಯದಲ್ಲ ತಿನ್ನೋಕ್ಕೆ ಜಾಸ್ತಿ. ಸೊ ನಾವಿವತ್ತು ಈ ಪಕೋಡ ವೆರೈಟಿಯಲ್ಲೇ ಸ್ವಲ್ಪ ಹೆಲ್ತಿಯಾಗಿರುವಂಥ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀವಿ. ಅದರಲ್ಲೂ ಇದು ನಾರ್ಮಲ್ ಆಗಿ ಮಾಡುವಂಥ ಪಕೋಡ ಅಲ್ಲ, ಡಿಫ್ರೆಂಟ್ ಆಗಿ ತುಂಬಾ ತರಕಾರಿಗಳನ್ನು ಬಳಸಿ ಮಾಡುವಂಥ ವೆಜಿಟೇಬಲ್ ಪಕೋಡ ಅಥವಾ ತರಕಾರಿ ಪಕೋಡನ ನಾವಿವತ್ತು ನಿಮಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಬನ್ನಿ, ಹಾಗಾದರೆ ಈ ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ನೋಡ್ಕೊಳ್ಳೋಣ. ಮೊದಲಿಗೆ ಕಡಲೆ ಹಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ, ಕ್ಯಾರೆಟ್ ತುರಿ ಅರ್ಧ ಬಟ್ಲು ತೊಗೊಂಡಿದ್ದೀನಿ, ಮೂಲಂಗಿನ ತುರಿದು ಅರ್ಧ ಬಟ್ಲು ತೊಗೊಂಡಿದ್ದೀನಿ, ಗಡ್ಡೆ ಕೋಸು ಅಥವಾ ನವಿಲು ಕೋಸು ಇದನ್ನು ಕೂಡ ತುರಿದು ಅರ್ಧ ಬಟ್ಲು ತೊಗೊಂಡಿದ್ದೀನಿ, ಬೀನ್ಸು 8ರಿಂದ 10 ಸಣ್ಣ ಸಣ್ಣದಾಗಿ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 5ರಿಂದ 6 ನಿಮಗೆ ಖಾರಕ್ಕೆ ಬೇಕಾಗಿರೋ ಅಷ್ಟು ನೋಡಿ ತೊಗೋಬೋದು, ಇದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಜೀರಿಗೆ ಪುಡಿ 1 ಅರ್ಧ ಸ್ಪೂನಷ್ಟು, ಉಪ್ಪು ರುಚಿಗೆ ಬೇಕಾಗಿರೋ ಅಷ್ಟು, ಮತ್ತು ಅಡುಗೆ ಸೋಡಾ 1/4 ಸ್ಪೂನು, ಆಲೂಗಡ್ಡೆನ ಕೂಡ ತುರಿದು ಅರ್ಧ ಬಟ್ಲು ತೊಗೊಂಡಿದ್ದೀನಿ, ಆಲೂಗಡ್ಡೆನ ಸಿಪ್ಪೆ ತೆಗೆದು ಆಮೇಲೆ ತುರಿದಿಟ್ಕೊಂಡಿದ್ದೀನಿ, 1 ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಎಷ್ಟೊಂದು ತರಕಾರಿನ ನಾವು ಬಳಸಿದ್ದೀವಿ. ತುಂಬಾ ತರಕಾರಿನ ಹಾಕಿ ಮಾಡ್ಬೋದಾದಂಥ ಪಕೋಡ ರೆಸಿಪಿ. ಬನ್ನಿ ಈಗ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊತಾ ಇದ್ದೀನಿ. ಇದರಲ್ಲಿ ಕ್ಯಾರೆಟ್ ತುರಿನ ಹಾಕ್ಕೋತಾ ಇದ್ದೀನಿ, ಆಮೇಲೆ ಮೂಲಂಗಿ ತುರಿನ ಹಾಕ್ಕೋತಾ ಇದ್ದೀನಿ, ಇದಾದಮೇಲೆ ಗಡ್ಡೆ ಕೋಸನ್ನು ಕೂಡ ತುರಿದಿರೋದನ್ನ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ, ಆಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೀನ್ಸನ್ನು ಹಾಕ್ಕೋತಾ ಇದ್ದೀನಿ, ಆಮೇಲೆ ಆಲೂಗಡ್ಡೆ ತುರಿನ ಹಾಕ್ಕೋತಾ ಇದ್ದೀನಿ, ಮತ್ತು ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ನಿಮಗೆ ಅಚ್ಕಾರದ ಪುಡಿ ಬೇಕಿದ್ರೆ ನೀವು ಅದನ್ನು ಕೂಡ ಹಾಕ್ಕೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ, ಆಮೇಲೆ ಕರಿಬೇವು, ಇದಾದಮೇಲೆ ಜೀರಿಗೆ ಪುಡಿನ ಹಾಕ್ಕೋತಾ ಇದ್ದೀನಿ, ಆಮೇಲೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, ಇದಾದಮೇಲೆ ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ, ಬೋಂಡಾ ಹಿಟ್ಟು ಕೂಡ ಅಂತಾರೆ, ಅದನ್ನು ಹಾಕ್ಕೊಂಡಿರೋದಿಲ್ಲ ನಾನು, ಆಮೇಲೆ 1 ಚಿಟಿಕೆ ಅಷ್ಟು ಅಡುಗೆ ಸೋಡಾ. ಇಷ್ಟನ್ನು ಎಲ್ಲದನ್ನು ಹಾಕಿ ಸ್ನೇಹಿತರೆ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪನೂ ನೀರನ್ನು ಬೆರೆಸ್ತಾ ಇಲ್ಲ, ಯಾಕಂದರೆ ನಾವು ಎಷ್ಟೊಂದು ತರಕಾರಿ ಹಾಕಿದ್ದೀವಿ, ಅದರಲ್ಲಿ ನೀರಿನ ಅಂಶ ಸಾಕಷ್ಟಿರುತ್ತೆ, ಮತ್ತು ಇದು ನಮಗೆ ತುಂಬ ನೀರಾಗೇನು ಬೇಕಿಲ್ಲ ಹಿಟ್ಟು. ಸೊ ಇದರಲ್ಲಿರೋ ನೀರೇ ಸಾಕಷ್ಟು ಬಿಟ್ಕೊಂಡು ಅದೇ ನಾವು ಹಿಟ್ಟು ಕಳಿಸೋದಕ್ಕೆ ಸಾಕಷ್ಟಾಗುತ್ತೆ. ನಿಮ್ಗೆ ಅಲ್ಲಿಗೂ ಸ್ವಲ್ಪ ನೀರು ಕಡಿಮೆ ಆಯಿತು ಅನಿಸಿದ್ರೆ ಸುಮ್ಮನೆ 2 ಸ್ಪೂನಷ್ಟು ನೀರನ್ನು ಹಾಕಿ ಕಲಿಸ್ಕೊಂಡ್ರೆ ಸಾಕು. ತುಂಬ ಇದು ನೀರು ಮಾಡೋದು ಅವಶ್ಯಕತೆ ಇಲ್ಲ ಈ ಹಿಟ್ಟಿಗೆ. ನೋಡಿ, ಕಲಿಸಿದ್ಮೇಲೆ ಈ ರೀತಿ ಉಂಡೆ ಕಟ್ಟಿದ್ರೆ ಈ ಕನ್ಸಿಸ್ಟೆನ್ಸಿ ಬಂದರೆ ಈ ಹಿಟ್ಟು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಬನ್ನಿ, ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಇದರಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದೊಂದೇ ಪಕೋಡನ ಈ ರೀತಿ ಉಂಡೆಗಳನ್ನು ಮಾಡಿ ನಿಮಗೆ ಸಾಧ್ಯನೋ ಅಷ್ಟನ್ನು ಹಾಕ್ಕೋತಾ ಹೋಗಿ. ಇದು ನೀವು ಯಾವ ಶೇಪಲ್ಲಿ ಬೇಕಿದ್ರೂ ಹಾಕ್ಕೋಬೋದು, ರೌಂಡಾಗಿ ಹಾಕ್ಬೋದು, ಇಲ್ಲ ತಟ್ಟಿ ವಡೆ ಥರ ಹಾಕ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹಾಕ್ಕೊಳ್ಳಿ. ನೋಡಿ, ಹಾಕಿದಾಗ ನೊರೆ ತುಂಬ ಬರುತ್ತೆ. ಆಮೇಲೆ 2 ನಿಮಿಷ 3 ನಿಮಿಷ ಆದಮೇಲೆ ನಿಮಗೆ ಎಣ್ಣೆಯಲ್ಲಿ ನೊರೆ ಕಡಿಮೆ ಆಗುತ್ತೆ, ಆಗ ಇದು ಒಂದು ಸೈಡ್ ಆಗಿದೆ ಅಂತ. ಇವಾಗ ಇದನ್ನು ಇನ್ನೊಂದು ಕಡೆನೂ ತಿರುಗಿಸಿ 2 ಕಡೆ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ, ಇದು ತುಂಬ ಹೀಟ್ ಇಡಬೇಡಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ನಿಮಗೆ ಒಳಗಡೆನೂ ಎಲ್ಲ ತರಕಾರಿ ಚೆನ್ನಾಗಿ ಬೇಯುತ್ತೆ. ಈ ರೀತಿ 2 ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಬಣ್ಣ ಬಂದಮೇಲೆ ಎಣ್ಣೆಯಿಂದ ತೆಗೆದು ಇದನ್ನು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಾನು ಇಷ್ಟು ಹಿಟ್ಟನ್ನು ಇದೇ ರೀತಿ ಪಕೋಡಗಳನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ನಮ್ಮ ವೆಜಿಟೇಬಲ್ ಅಥವಾ ತರಕಾರಿ ಪಕೋಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ. ನೀವು ಮೆಣಸಿನ್ಕಾಯಿ ಬೋಂಡ, ಮಸಾಲೆ ವಡೆ, ಆಮೇಲೆ ಆಲೂ ಬಜ್ಜಿ ಈ ರೀತಿ ಮಾಡ್ತಾನೆ ಇರ್ತೀರ ಮನೆಯಲ್ಲಿ, ಎಲ್ಲರೂ ಮಾಡೇ ಇರ್ತೀವಿ. ಸೊ ಈ ರೀತಿ ತರಕಾರಿಗಳನ್ನು ಜಾಸ್ತಿ ಬಳಸಿ ಮಾಡುವಂಥ ವೆಜಿಟೇಬಲ್ ಪಕೋಡನ ನಾವಿವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಸೊ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮತ್ತು ಡಿಫ್ರೆಂಟ್ ರೆಸಿಪಿ ಕೂಡ ಹೌದು ಇದು, ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ನಳಮಹಾರಾಜ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತುಂಬಾ ಹೊಸ ರೆಸಿಪೀಸ್ನ ನಿಮಗೋಸ್ಕರ ತರ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮ್ಮ ಚಾನಲಲ್ಲಿ ಈಗಾಗಲೇ ನಾವು ಸಾಕಷ್ಟು ವೀಡಿಯೋಸ್ನ ಹಾಕಿದ್ದೀವಿ. ಆ ವೀಡಿಯೋಸ್ನ ಕೂಡ ನೋಡಿ, ಮತ್ತು ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಇದೇ ರೀತಿ ಇನ್ನೊಂದು ವೀಡಿಯೋ ಜೊತೆ, ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಈ ಟೇಸ್ಟಿ, ಬಿ ಹೆಲ್ತಿ.